ಯಾರು ನಮಗೆ ಮುಟ್ಲಾರ್ದಂಗ ಏನೂ ಕಲಿ ಕುಂದರ್ಲಾರ್ದಂಗ ನಾವು ನೋಡ್ಕೋತಿರ್ತೀವಿ. ಮೇಲಿಂದ ಮೇಲೆ ಕನ್ನಡಿಯಲ್ಲಿ ನಮ್ಮ ಮುಖ ನೋಡ್ಕೋತಾ ಇರ್ತೀವಿ ನಾವು. ಆದ್ರೆ ಅದು ಮುಖ ಎಂದ್ರೆ ಚೇಂಜ್ ಆಗುತ್ತಾನ, ನಮ್ದು ಬದಲಾವಣೆ ಏನಾರು ಹೊಂದುತ್ತಾನ ಇಲ್ಲ. ಆದರೆ ಈ ಶರೀರದೊಳಗಿರ್ತಕ್ಕಂಥ ಮನಸ್ಸು ಕ್ಷಣಕ್ಕೊಮ್ಮೆ ಬದಲಾವಣೆ ಹೊಂದುತ್ತಾ ಇರುತ್ತದೆ. ಈ ಶರೀರವು ಕೂಡ ತಾಯಿಯ ಗರ್ಭದಿಂದ ಮೊದಲು ಇದ್ದಿಲ್ಲ. ಈ ರೂಪ ತಾಯಿಯ ಗರ್ಭಕ್ಕಿಂತ ಮೊದಲು ಇಲ್ಲ. ಆಮೇಲೆ ರೂಪ ಹೊಂದಿತು. ಬಾಲ್ಯದಲ್ಲಿ, ಯೌವನದಲ್ಲಿ, ಮುಪ್ಪಾವಸ್ಥೆಯಲ್ಲಿ ಶರೀರ ಹಾಗೆ ಕಳಚಿ ಬೀಳುತ್ತಾ ಏಳುತ್ತಾ ಹೋಯಿತು. ಕೊನೆಗೆ ಇದು ಇಲ್ಲವಾಯಿತು. ಮೊದಲು ಇಲ್ಲ, ಕೊನೆಯೂ ಇಲ್ಲ ಈ ಶರೀರಕ್ಕೆ. ಆದರೆ ಇದರೊಳಗೆ ಇರ್ತಕ್ಕಂಥ ಅಮೋಘವಾದ ಒಂದು ಮಹಾ ಚೈತನ್ಯ ಆತ್ಮವಸ್ತು ಪರವಸ್ತು ಮಾತ್ರ ಶಾಶ್ವತ. ಅದು ಶಾಶ್ವತ. ಅದು ಎಂದಿಗೂ ಬಯಲಾಗಿಯೇ ಪರಿಣಮಿಸುತ್ತದೆ ಹೊರತು ನಮ್ಮ ಶರೀರ ಮಣ್ಣಿನ ಕಾಯ. ಅದಕ್ಕೆ ಮಣ್ಣಿಂದ ಗಡಿಗೆ, ಮಣ್ಣು ಬಿಟ್ಟು ಮಡಕೆ ಇಲ್ಲ. ದೇವನನ್ನ ಬಿಟ್ಟರೆ ಈ ಶರೀರ ಇಲ್ಲ. ಅಣುವಿಗಿಂತ ಅಣುವಾಗಿ ಆ ಪರಮಾತ್ಮ ಸಕಲ ಜೀವರಾಶಿಗಳಲ್ಲಿಯೂ ಆತ ಹುದುಗಿಕೊಂಡು ಎಲ್ಲ ಚೇತನಾ ಶಕ್ತಿಗಳನ್ನು, ಎಲ್ಲ ಆಟಗಳನ್ನು ಆಡಿಸುತ್ತಾ ಇದ್ದಾನೆ. ಒಬ್ಬನಿಗೆ ಮೂಕನನ್ನಾಗಿ ಮಾಡುವನು, ಒಬ್ಬನಿಗೆ ಕುರುಡನನ್ನಾಗಿ ಮಾಡುವನು, ಒಬ್ಬನಿಗೆ ಬಲಶಾಲಿಯನ್ನಾಗಿಸುವನು, ಒಬ್ಬನಿಗೆ ಶಕ್ತಿ ಇಲ್ಲದವನಂತೆ ಮಾಡುವನು. ಆದರೂ ಕೂಡ ಸಕಲ ಜೀವರಾಶಿಗಳಲ್ಲಿಯೂ ಆತನ ಪ್ರಭೆ ಇದ್ದೇ ಇದೆ. ಆತನ ಪ್ರಭೆ ಇಲ್ಲದೆ ತೃಣಕಾಷ್ಟದಲ್ಲಿಯೂ ಕೂಡ ಯಾವುದೂ ಇಲ್ಲ ಎನ್ನಲಿಕ್ಕೆ ಬರುವುದಿಲ್ಲ. ಅದಕ್ಕೆ ತೇನ್ಬಿಮ ತೃಣಮಪಿ ನ ಚಲ್ತಿ. ಆತನ ಆದೇಶವಿಲ್ಲದೆ ಒಂದು ಹುಲು ಕಡ್ಡಿಯೂ ಕೂಡ ಅಲುಗಾಡದು. ಅದಕ್ಕೆ ನಾವು ಎಷ್ಟೇ ಮೋಹವನ್ನು ಪ್ರೀತಿಸಿದರೂ ಈ ಶರೀರಕ್ಕೆ ಕೊನೆಗೆ ಈ ಶರೀರ ನಮ್ಮದಾಗಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ಏಕೆ ಮೋಹವನ್ನು ಮಾಡುವೆ ಅಂತಾರವರು. ಪಡೆವೆ ನೀನೆಂದಿಗೆ ಪರಮುಕ್ತಿ. ಆ ಮುಕ್ತಿಯನ್ನು ಯಾವಾಗ ಪಡಿತೀಯಪ್ಪ ನೀನು? ಕೇವಲ ನಾನು, ನನ್ನದು, ನಮ್ಮದು ಅನ್ನುವ ಅಹಂಕಾರದಿಂದ ಎಂದಿಗೂ ನೀನು ಇರಬೇಡ. ನಿನ್ನ ಆತ್ಮವಸ್ತು ನಿನ್ನಲ್ಲೇ ಐತಿ, ಎಲ್ಲೂ ಹುಡುಕಾಡಲಿಕ್ಕೆ ಹೋಗಬೇಡ. ಇದು ನಾಶವಾಗುವಂತ ಶರೀರದೊಳಗಿರತಕ್ಕಂಥ ಚೇತನಾ ಶಕ್ತಿ ಅದು ಪಾಂಡುರಂಗ ವಿಠಲ ಇದ್ದಂತೆ. ಆ ನೆನವು ಸದಾ ನಮ್ಮ ಮನದಲ್ಲಿ ಕುಣಿದಾಡಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ.